ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅರ್ಜುನ್ ಸರ್ ಬೇಡ, ನೀವು ಕೆಳಗಿಳಿಯೋಕೆ ಹೋಗ್ಬೇಡಿ. ನೋಡಿ, ಅವ್ರಿಗೆ ಮೊದಲೇ ನಿಮ್ಮ ಮೇಲೆ ತುಂಬಾ ಸಿಟ್ಟಿದೆ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ನೀನೇನು ಹೆದರ್ಕೋಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀನ್ ಕಾರಲ್ಲೇ ಕೂತಿರು. ಸರ್, ಏನ್ ಸರ್, ನನ್ನ ಹುಡ್ಕೊಂಡು ಕಾಡ್ವರೆಗೂ ಬಂದ್ಬಿಟ್ಟಿದ್ದೀರಿ? ಕಾಡಲ್ಲ, ಪಾತಾಳದಲ್ಲಿ ಅಡಗಿದ್ರು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀವು ನನ್ನನ್ನು ಇಷ್ಟೊಂದು ದ್ವೇಷ ಮಾಡಷ್ಟು ನಾನೇನು ಮಾಡಿಲ್ಲ ಸರ್. ಬಾಯ್ ಮುಚ್ಚು ಅಂತ ಹೇಳದ್ನಲ್ಲ. ಬಾಯ್ ಮುಚ್ಕೊಂಡಿರ್ಬೇಕು. ಸೇವಂತಿ ನನ್ನ ಮಗಳು ಅಂತ ಸುಳ್ಳು ಹೇಳದ್ಯಲ್ಲ, ಅದು ದ್ರೋಹ ಅಲ್ವಾ? ಸರ್, ನೀವು ಪದೇ ಪದೇ ಅವಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ. 2 ಸಲ ಕಿಡ್ನಾಪ್ ಮಾಡಿಸಿದ್ರಿ, 2 ಸಲ ಅಟ್ಯಾಕ್ ಮಾಡಿಸಿದ್ರಿ. ಒಂದ ಎರಡ ನಿಮ್ಮಿಂದ ಆಗಿರೋ ತೊಂದ್ರೆ ನನ್ನ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ ಹತ್ರ ಸುಳ್ಳು ಹೇಳಲೇಬೇಕಾಗಿ ಬಂತು. ನಿನಗೆ ನಿನ್ನ ಹೆಂಡತಿ ಒಬ್ಬಳು ಚೆನ್ನಾಗಿದ್ರೆ ಸಾಕಲ್ವಾ? ಬೇರೆಯವರು ಹೇಗ್ ಬೇಕಾದ್ರೂ ಸಾಯ್ಲಿ. ಅದಕ್ಕೆ ನನ್ನ ಮಗಳನ್ನ ಕೊಂದ್ಬಿಟ್ರಿ. ಸರ್, ಪ್ರಿಯಾ ನಿಮ್ ಮಗಳಷ್ಟೇ ಅಲ್ಲ, ನಮ್ಮ ಮನೆ ಸೊಸೆ ಕೂಡ. ಪ್ರಿಯಾನ್ ಕಳ್ಕೊಂಡಿರೋ ನೋವು ನಮಗೂ ಇದೆ. ಸಾಕು ಸುಮ್ಮನಿರು. ನೋವಿರೋನು ಹೆಂಡತಿ ಜೊತೆ ಯಾಕೆ ಪಿಕ್ನಿಕ್ ಬಂದಿದ್ಯಾನ? ನಾವು ಪಿಕ್ನಿಕ್ ಬಂದಿರೋದಲ್ಲ ಸರ್, ದೇವ್ರ ಪೂಜೆಗೆ ಹೋಗ್ತಾ ಇದೀವಿ. ದಯವಿಟ್ಟು ದಾರಿ ಬಿಡಿ. ದೇವ್ರ ಪೂಜೆಗ ಅಷ್ಟೆಲ್ಲ ಯಾಕೆ ತೊಂದರೆ ತಗೋತಿ ಅರ್ಜುನ್? ದೇವ್ರ ಹತ್ರ ನಾನೇ ಕಳಿಸ್ಕೊಡ್ತೀನಿ. ಸರ್, ನಮಗ್ ಪೂಜೆಗೆ ಲೇಟ್ ಆಗತ್ತೆ, ದಯವಿಟ್ಟು ದಾರಿ ಬಿಡಿ. ದಾರಿ ಬಿಡ್ರು, ಪೂಜೆಗೆ ಹೋಗ್ತಾರಂತೆ. ಪೂಜೆಗೆ ದೇವ್ರ ಪೂಜೆ ಅಲ್ಲ, ಎದುರುಗಡೆ ಬಂದವನ ಬಾಗ್ಲಲ್ಲೇ ಮುಗಿಸು ಅಂತಾರೆ. ಏನ್ ಮುಖ ನೋಡ್ತಿದ್ದೆ?